ನಮಸ್ಕಾರ. ನಾನು ಈ ದಿನ ತಟ್ಟೆ ತುಂಬ ಕೋಡುಬಳೆನ ಇಟ್ಕೊಂಡು ಬಂದಿದ್ದೀನಿ. ಈ ಕೋಡುಬಳೆ ಮಲೆನಾಡು ಶೈಲಿಯಲ್ಲಿ ಮಾಡುವಂಥದ್ದು. ಹಾಗೆ ತುಂಬ ಕ್ರಿಸ್ಪಿಯಾಗಿರಬಾರ್ದು. ಕೋಡುಬಳೆ ಯಾವಾಗಲೂ ಸ್ವಲ್ಪ ಗಟ್ಟಿ ಇರಬೇಕು, ತಿಂದರೆ ಬಾಯಲ್ಲಿ ಅದು ರುಚಿ ಹಾಗೆ ಇರಬೇಕು. ಇದು ಹೇಗೆ ಮಾಡೋದು ಅಂತ ಶ್ರೀಮತಿ ಅನಸೂಯ ಸತೀಶ್ ಅವರು ವಿಡಿಯೋ ಮೂಲಕ ತೋರಿಸ್ತಾರೆ. ಬನ್ನಿ ಈಗ ಕೋಡುಬಳೆ ಮಾಡೋ ವಿಡಿಯೋನ ಹಾಗೆ ನೋಡ್ತಾ ಹೋಗೋಣ. ಕೋಡುಬಳೆ ಮಾಡ್ತೀನಿ. ಈಗ ಕೋಡುಬಳೆ ಏನೇನು ಬೇಕು ಅಂತ ತೋರಿಸ್ತೀನಿ. ಈಗ ಅಕ್ಕಿ ಹಿಟ್ಟು 2 ಲೋಟ, ಮೈದಾ ಹಿಟ್ಟು 1 ಲೋಟ, ಪೇಣಿ ರವೆ ಅರ್ಧ ಲೋಟ, ಇದು ನೀರುಳ್ಳಿ ಏನ್ ಮಾಡಿದಿರಿ? ಹುರಿದು ಇಟ್ಕೊಂಡಿದ್ದೀನಿ. ಹೌದಾ? ಯಾಕೆ ನೀರುಳ್ಳಿ ಹೆಚ್ಚಲ್ಲ? ಹೆಚ್ಚಿ ಇದ್ ಮಾಡಿದ್ರೆ ಹಸಿಯಕ್ಕೂ ಕಷ್ಟ, ಮತ್ತೆ ಮಿಕ್ಸಿಗೆ ಹಾಕಿದ್ರೆ ಒಂದೊಂದ್ಸಲ ಕೈ ಹಾಕ್ಬಿಡುತ್ತೆ ನೀರುಳ್ಳಿ. ಹೌದಾ? ಇದು ಕೊಬ್ಬರಿ 1/4 ಗಿಟ್ಕು ತುರಿದಿಟ್ಟಿದ್ದಾರೆ. ಇದು 3 ಸ್ಪೂನು ಕೆನೆ, ಇದು 2 ಕಡಲೆಕಾಳಷ್ಟು ಇಂಗು ನೆನೆಸಿಟ್ಕೊಂಡಿದ್ದೀನಿ. ಇದು ಓಮಿನ ಕಾಳು 1 ಸ್ಪೂನು, 1 ಸ್ಪೂನ್ ಜೀರಿಗೆ, ಇದು ಅಚ್ಕಾರ ಪುಡಿ 1 ಸ್ಪೂನು, ಅದು ಖಾರಕ್ಕೆ ಸರಿಯಾಗಿ. ಖಾರಕ್ಕೆ ಸರಿ. ಬೇವು 1-2-3 ಸ್ಪೂನ್ ಅಷ್ಟಿದೆ, ಹೆಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿ ತಿರ್ಸೋಷ್ಟೊತ್ತಿಗೆ ಅದನ್ನ ಲಾಸ್ಟಿಗೆ ಹಾಕ್ತೀನಿ. ಅಂದ್ರೆ ಕರ್ಬೇವು ಜಾಸ್ತಿ ಹಾಕ್ಬಾರ್ದಲ್ಲ? ಜಾಸ್ತಿ ಹಾಕ್ಬಾರ್ದು, ಅದು ಪುಡಿ ಆಗುತ್ತಲ್ಲ, ಸ್ಮೆಲ್ ಚೆನ್ನಾಗಿ ಬಿಟ್ಕೊಳ್ಳೋದು. ಇದೊಂದು 3 ಸ್ಪೂನ್ ಎಣ್ಣೆ ಕಾಯಿಸಾಕೋದಕ್ಕೆ. ಯಾವ ಎಣ್ಣೆ ಇಟ್ಕೊಂಡಿದ್ರಾ? ರಿಫೈನ್ಡ್ ಆಯಿಲ್. ಸರಿ. ಇದು 1 ಸ್ಪೂನು ಇದು ಉಪ್ಪು ಹೆಂಗಿದ್ರು ರುಚಿಗೆ ತಕ್ಕಷ್ಟು, 1 ಸ್ಪೂನ್ ಅರಿಶಿನ. ಸರಿ. ಈಗ ಒಲೆ ಹಚ್ಚಿದ್ದೀನಿ. ಅಕ್ಕಿ ಹಿಟ್ಟು ಮೈದಾ ಹಿಟ್ಟು 2 ಹುರಿಬೇಕು. ಫಸ್ಟ್ ಮೈದಾ ಹಿಟ್ಟು ಹಾಕೊಂತೀನಿ. ಈಗ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಯಾಕೆ ಮಿಕ್ಸ್ ಮಾಡಿ ಹುರಿಬಾರ್ದು? ಮೈದಾ ಹಿಟ್ಟು ಸ್ವಲ್ಪ ನಾರು ಬರುತ್ತಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಹುರಿಬೇಕು. ಅಕ್ಕಿ ಹಿಟ್ಟು ಬಿಸಿ ಮಾಡಿ ಸಾಕು. ಈಗ ಮೈದಾ ಹಿಟ್ಟು ಎಷ್ಟು ಹುರಿಬೇಕು? ಸ್ವಲ್ಪ ಹುರಿದು ಸಾಕು. ಇದು ಬೆಚ್ಚಗಾದ್ಮೇಲೆ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಾಕೊಂತೀನಿ. ಈಗ ಸಾಕಾ? ಇದು ಸಾಕು. ಈಗ ಅಕ್ಕಿ ಹಿಟ್ಟು ಹಾಕೊಂತೀನಿ. ಅಕ್ಕಿ ಹಿಟ್ಟನ್ನ ಎಷ್ಟೊತ್ತು ಹುರಿತೀರಿ? ಬಿಸಿ ಆಗೋಷ್ಟು ಅಷ್ಟೇ, ಕೈಗೆ ಬೆಚ್ಚಗಾದ್ರೆ ಸಾಕು. ಇಲ್ಲ ರಂಗೋಲಿ ಎಳೆ ಬಂದ್ರೆ ಸಾಕು. ಸ್ಟಾರ್ಟಿಂಗು ಬೀಳಲ್ಲ, ಕಂಟಿನ್ಯೂಸ್ ಬೀಳಲ್ಲ. ನೆಕ್ಸ್ಟ್ ನೋಡೋಣ ಹುರಿದ ಮೇಲೆ. ಈಗ ಆಯ್ತಲ್ಲ, ಈಗ ನೋಡೋಣ ನಿಮ್ ರಂಗೋಲಿ ಎಳೆ ಹೆಂಗ್ ಬರುತ್ತೆ ಅಂತ. ಕರೆಕ್ಟ್ ಆಯ್ತು. ಈಗ ಬಿಸಿ ಇರ್ಬೇಕಾದ್ರೆ ರವೆ ಹಾಕ್ತೀನಿ. ಅಂದ್ರೆ ರವೆನ ಹುರಿಯೋದ್ ಬೇಡ, ಬಾಂಡ್ಲೆ ಬಿಸಿಗೆ ಅದ್ರ ಜೊತೆ ಸೇರ್ಕೊಳ್ಳುತ್ತೆ. ನಿಮ್ ಕೋಡುಬಳೆ ನಾನು ತಿಂದಿದ್ದೀನಿ, ನಂಗೆ ತುಂಬಾ ಇಷ್ಟ. ತುಂಬಾ ರುಚಿಯಾಗಿರುತ್ತೆ ಕೋಡುಬಳೆ. ಎಣ್ಣೆ ಕುಡಿಯಲ್ಲ, ಹೆಚ್ಚು ಖಾರ ಇರಲ್ಲ, ಹದವಾಗಿರುತ್ತೆ. ಅದಕ್ಕೆ ನಿಮ್ಗೆ ಹಿಂದೆ ಬೀಳೋದು. ನಂಗೆ ಹೇಳ್ಕೊಡಿ ಕೋಡುಬಳೆ ಮಾಡೋದು ಹೇಗೆ ಅಂತ. ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ತೀನಿ. ಈಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಓಮಿನ ಕಾಳು ಹಾಕ್ತೀನಿ, ಖಾರದ ಪುಡಿ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ಈಗ ಎಷ್ಟು ಪುಡಿ ಮಾಡ್ತೀರಿ? ಈಗ ಫುಲ್ ಪುಡಿ ಮಾಡ್ಕೊಂತೀನಿ. ಈಗ ನಯಸ್ಸಾಗಷ್ಟಲ್ಲ? ನಯಸ್ಸಾಗಿ. ಅಂದ್ರೆ ಕೊಬ್ಬರಿ ಚೆನ್ನಾಗಿ ನೋಡೋಣ. ನಯಸ್ಸಾಗಿದೆ ಅಂದ್ರೆ ಎಷ್ಟು ಹಾಕ್ತೀರಿ ನೀರ? ಒಂದು ಅರ್ಧ ಲೋಟ ಹಾಕ್ತೀನಿ. ಅದು ಕೊಬ್ಬರಿ ಮುಚ್ಚಷ್ಟು ಹಾಕಿ ಸಾಕು. ಈಗ ಬಣ್ಣನು ಚೇಂಜ್ ಬರುತ್ತಲ್ಲ? ಸರಿ ಸರಿ. ಈಗ ಕರಿಬೇವು ಹಾಕಿ 1-2 ಸುತ್ತು ತಿರ್ಸಿ ಸಾಕು. ಕರಿಬೇವು ಎಷ್ಟು ಸಣ್ಣ ಪುಡಿ ಆಗಿದೆಯಲ್ಲ, ಹಿಂಗಿರ್ಬೇಕಲ್ಲ. ಹಿಂಗಾದ್ರೆ ಎಣ್ಣೆಯಿಂದ ಬಿಟ್ಕೊಳಲ್ಲ. ಈಗ ನೀವು ಹುರಿದಿರೋ ಹಿಟ್ಟೆಲ್ಲ ತಣ್ಣಗಾಗಿದೆ ಅಲ್ಲ? ಈಗ ಎಣ್ಣೆ ಬಿಸಿ ಮಾಡ್ತೀರಾ? 3 ಸ್ಪೂನ್ ಸಾಕು ಎಣ್ಣೆ. 1 ಸ್ಪೂನ್ ಹಾಕಿದ್ರಲ್ಲ? ಹೊಗೆ ಬರ್ತಾ ಇದೆ. ಹೊಗೆ ಬಂತು. ಈಗ ಹಿಟ್ಟನ್ನ ಎಣ್ಣೆ ಹಾಕಿದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು. ನೀವು ಎಣ್ಣೆ ಉಡ್ದಷ್ಟು ಒಂಥರ ಗೊತ್ತಾಗುತ್ತಲ್ಲ, ಉಂಡುಂಡೆದೆಲ್ಲ ಹೋಗುತ್ತೆ, ಮತ್ತೆ ನಮ್ಗೆ ಹದ ಸಿಗುತ್ತೆ. ನೀವಿಲ್ಲಿ ಅರಿಶಿನ ಹಾಕಿದಿರಲ್ಲ ಹಿಟ್ಟಿಗೆ, ಅದಕ್ಕೆ ನೋಡಿ ಎಷ್ಟು ಬಣ್ಣ ಬಂದಿದೆ ಅಂತ. ಮತ್ತೆ ರುಚಿನೂ ಹೋದಲ್ಲ, ಅರಿಶಿನ ಪರಿಮಳ, ರುಚಿ, ಚಟ್ನಿ, ಅರಿಶಿನ ತಂಬಳಿ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ಮಾಡಬೇಕು ಉಡೋದು? ಮುಟ್ಟಿದ್ರೆ ಕೈಯಲ್ಲಿ ಉಂಡೆ ಕಟ್ಟೋ ಆಗಿರ್ಬೇಕಲ್ಲ. ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ. ಇನ್ನೊಂದು ಸ್ವಲ್ಪ ತೋರಿಸಿ ಅದನ್ನ ಹಿಟ್ಟು. ಹಳದಿ ಬಂದಿದೆ ಅಲ್ಲ? ಹಾಕ್ತೀನಿ.
ನನಗೆ ಹಾಲು ಕೆನೆ ಹಾಕೋದು ಮಾತ್ರ ಗೊತ್ತಿರಲಿಲ್ಲ, ಎಣ್ಣೆ ಕಾಯಿಸಾಕೋದು ಗೊತ್ತು. ಈಗ ಹಾಲು ಕೆನೆಯಲ್ಲಿ ಚೆನ್ನಾಗಿ ಉಡಬೇಕಲ್ಲ. ಜೊತೆಗೆ ಹಿಂಗು ಹಾಕ್ತೀನಿ. ಹಿಂಗಿಲ್ದೆ ಯಾವ್ದು ಅಡುಗೆನೂ ಆಗಲ್ಲ ನಮ್ಗಲ್ವಾ. ಹಿಂಗಿನ ಪರಿಮಳನೇ ಚೆನ್ನಾಗಿ. ಅದು ಒಳ್ಳೆ ಹಿಂಗ್ ಹಾಕ್ಬೇಕು. ಪುಡಿ ಹಿಂಗೆಲ್ಲ ಅಷ್ಟು ಚೆನ್ನಾಗೇ ಇರಲ್ಲ. ಹಿಂಗ್ ಹಾಕಿದ್ಮೇಲೆ ಹಿಟ್ಟನ್ನ ಚೆನ್ನಾಗಿ ಉಡ್ತಾರೆ. ಈ ಹಿಂಗಿನ ಪರಿಮಳ ಕೋಡ್ಬಳೆ ಒಳಗೆ ಅಷ್ಟು ಚೆನ್ನಾಗಿ ಸೇರ್ಕೋಬೇಕು. ಈಗ ಇದ್ರ ಜೊತೆ ತುರಿದಿರೋ ಈರುಳ್ಳಿ ಸಹಿತ ಹಾಕಿದ್ದಾರೆ. ಖಾರ, ಈರುಳ್ಳಿ. ಈಗಲೂ ಮತ್ತೆ ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಹಾಕ್ತೀವಿ ಫಸ್ಟ್. ಅದ್ರಲ್ಲಿ ಎಷ್ಟು ಇರುತ್ತೆ ನೋಡಿ ರುಬ್ಬಿದ ಖಾರ ಅಲ್ಲ. ನೀರಿನ್ನು ಹಿಡಿಯುತ್ತೆ. ಸ್ವಲ್ಪ ಗೊತ್ತಾಗತ್ತಲ್ಲ ನೀರು. ಮತ್ತೆ ನೋಡಿ ಹಾಕೋದು. ಅಂದ್ರೆ ಇದು ಸ್ವಲ್ಪ ಗಟ್ಟಿ ಬರ್ಬೇಕಲ್ಲ, ಹೊಸಿತೀವಲ್ಲ ಅದಕ್ಕೆ. ಹಿಟ್ಟಿಗೆ ಯಾವಾಗಲೂ ಅಷ್ಟೇ ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಬೇಕು. ನಂತರ ಚೆನ್ನಾಗಿ ನಾದಬೇಕು, ಆಗ ಅದು ಮೃದುವಾಗಬೇಕು. ಆವಾಗ ಕೋಡ್ಬಳೆ ಚೆನ್ನಾಗಿ ಹೊಸೆಯಕ್ಕೆ ಬರುತ್ತೆ. ಈಗ ಹಿಟ್ಟು ಕಲಸಾಯ್ತು. ಕೈಯಲ್ಲಿ ಮುಟ್ಟಿದ್ರೆ ಹಿಂಗೆ ನೋಡಿ ಎಷ್ಟು ಸ್ಮೂತ್ ಬಂದಿದೆ ಅಲ್ಲ. ನೀವು ಅಷ್ಟು ಚೆನ್ನಾಗಿ ನಾದಿದ್ದೀರಿ, ನಾನು ನೋಡ್ತಾ ಇದ್ದೀನಲ್ಲ. ಈಗ ಬಿಡಬೇಕಾ ಅಥವಾ ಹೊಸಿಯದ? ಬೇಡ, ಹೊಸಿಬೋದು. ಎಣ್ಣೆ ಇಟ್ಟು ಕರೆದ್ರೆ ಸರ್. ಈಗೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೊಂಡ್ರೆ ಈಸಿ ಅಲ್ಲ. ಒಂದೇ ತರ ಬರುತ್ತೆ ಅಂತ. ಹಾಗೆ ಚೂಟ್ ಹಾಕೋದು ಅಂತೀವಲ್ಲ ನಮ್ಮಲ್ಲಿ, ಕಣ್ಕ ಚೂಟೋದು ಅಂತೀವಲ್ಲ, ಹಾಗೆ ಹಿಟ್ಟನ್ನು ಚೂಟೋದು, ಆಮೇಲೆ ನಯಸ್ಸಾಗಿ ಉಂಡೆ ಮಾಡೋದು ಅಷ್ಟೇ. ಈಗ ಎಣ್ಣೆ ಇಡ್ತಾ ಇದ್ದೀನಿ. ಎಣ್ಣೆ ನೀವು ಯಾವ್ದು ಉಪಯೋಗಿಸ್ತೀರಿ? ಈಗ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ತುಂಬಾ ಪರಿಮಳ, ಹಾಗೆ ರುಚಿನೂ ಹೌದು. ಪ್ಲಾಸ್ಟಿಕ್ ಹೊಸಿ ಅಲ್ವಾ? ಇಲ್ಲ, ತಟ್ಟೆಲೆ. ಹೇಗೆ ತಟ್ಟೆಲೆ? ಹಿಂಗೆ ತಟ್ಟೆ ಕೌಚ್ಕೊಂಡು ಅದ್ರ ಮೇಲೆ ನಾವು ತಿಕ್ಕೊಂಡ್ರೆ ನಾವು ಎಡಗೈಯಲ್ಲೂ ಮೂವ್ ಆಗ್ತಾ ಇರುತ್ತೆ ತಟ್ಟೆ. ಮೇಲ್ಗಡೆಯಿಂದನೂ ಹಸಿತಾ ಇರ್ತವೆ, ಬೇಗ ಹಸಿತಾಗುತ್ತೆ. ಹಾಗಾಗಿ ಎಣ್ಣೆ ಇಟ್ಕೊಳ್ಳೋದು, ಇದನ್ನ ಹಸಿಗೆ ಶುರು ಮಾಡಿದ್ರೆ ಎಣ್ಣೆ ಕಾಯೋಷ್ಟೊತ್ತಿಗೆ ಒಂದೊಬ್ಬೆ ಆಗೋಗಿರುತ್ತೆ ಅಷ್ಟೇ. ಎಷ್ಟು ಫಾಸ್ಟ್ ಹೊಸಿತೀರಲ್ಲ, ಇದು ಕಷ್ಟವೇ ಕಣ್ರಿ. ನೋಡಿ, ಟ್ರೈ ಮಾಡಿ ನೀವು. ನಾನು ಟ್ರೈ ಮಾಡ್ತೀನಿ. ಅಲ್ಲ, ಈ ಕೈಯಲ್ಲಿ ಹಿಂಗ್ ಹಸಿತಿದೀನಾ, ಈ ತಟ್ಟೆ ಈ ಮೂವ್ ಆಗ್ತಾ ಇದೆಯಾ ಎಡಗೈಲೆ, ಬೇಗ ಹಸಿ ಇರ್ತದ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ ಅಥವಾ ಬಾಳಲೆ ಇಟ್ಕೊಳ್ತೀವಿ, ಅದಕ್ಕೆ ಎಣ್ಣೆ ಹಚ್ಚಿ ಹೊಸಿತಾ ಹೋಗೋದು. ಆದರೆ ಇಷ್ಟು ಫಾಸ್ಟಾಗಿ ಬರಲ್ಲ ನಮಗೆ. ಅದು ನಿಮ್ಮಷ್ಟು ಫಾಸ್ಟ್ ಬರಲ್ಲ ನನಗೆ. ನೀವು ಹಂಗೈಲಿ ತಗೊಂಬೇಡಿ. ನೋಡಿ, ಹಿಂಗೆ ಇಟ್ಕೊಂತೀರಲ್ಲ, ಹಿಂಗೆ ಅನ್ಕೊಂಡು ಹಿಂಗೆ ಅಡ್ಡನೇ ಇಟ್ಕೊಂಡು ಅಡ್ಡನೇ ಹಸಿಬೇಕು. ನೀವು ಹಂಗ್ ಮಾಡಿದ್ರೆ ನಿಮ್ಗೆ ಲೇಟ್ ಆಗುತ್ತೆ. ಹೀಗೆ ಹೀಗೆ ಹೀಗಲ್ಲ, ಈ ಕೈ ಹಿಂಗೆ ಇಟ್ಕೊಳ್ಳಿ. ಹೀಗೆ ಅಲ್ಲ, ಹಿಂಗ್ ತಿರ್ಸಿಟ್ಕೊಳ್ಳಿ. ಹಿಂಗೆ ಈ ಕೈ ಹಿಂಗೆ ಇಟ್ಕೊಳ್ಳಿ. ಓ, ಹೀಗೆ ಹೀಗೆ. ಅವಾಗ ನಿಮ್ಗೆ ಬೆರಳಿಗೆ ಅಂಗೈಗೆ ಎಲ್ಲ ಅದು ಹಿಟ್ಟು ಒತ್ತುತ್ತಲ್ಲ, ಅವಾಗ ಬೇಗ ಆಗತ್ತೆ ನಿಮ್ಗೆ. ಅದು ನಿಮ್ಮಷ್ಟು ಚೆನ್ನಾಗಿ ಬರಲಿಲ್ಲ. ಸರಿ, ಏನೊಂದು ನೋಡ್ತೀನಿ. ನೀವು ಎಷ್ಟು ತೆಳುವು ಮಾಡಿದ್ರಿ ನೋಡಿ, ನಾನು ಅಷ್ಟು ತೆಳು ಬರಲಿಲ್ಲ. ಈಗ ಇದರಲ್ಲಿ ಹಿಂಗೆ ಮಾಡ್ಲಾ? ಹಿಂಗೆ ಹಂಗಲ್ವಾ? ಹಾಗೆ ನಿಮ್ಗೆ 4 ವರ್ಷದಲ್ಲಿ ಗೊತ್ತಾಗುತ್ತೆ. ಹೌದು, ಇದು ಮಾತ್ರ ಬಹಳ ಈಸಿ ಮೆಥಡ್ ಕಣ್ರಿ. ನಾನು ನೆಕ್ಸ್ಟ್ ಹಿಂಗೆ ಮಾಡ್ತೀನಿ ನೋಡಿ. ಹೌದು, ಬಂತು ನೋಡಿ, ನೋಡಿ ಬಂತು. ಎಷ್ಟು ಚೆನ್ನಾಗಿ ಬಂತು. ನಿಮ್ಗೆ ಎಲ್ಲಿ ಅದು ಇದಾಗಿದೆ ಅಂದ್ರೆ ಅದು ಅಲ್ಲಿ ಓಡಿಸಿದ್ರೆ ಸರಿ. ನಾನು ಯಾರಿಗಾರು ಹೇಳ್ಕೊಡಕ್ಕಾಯ್ತು ನೋಡಿ. ಈಗ ಕರೆಕ್ಟ್ ಬಂತು, ಬಂತದ. ಅದು ಫಸ್ಟ್ ಇಂದು ಚೆನ್ನಾಗ್ ಬರ್ಲಿಲ್ಲ. ಯಾವುದು ಬರ್ದೇ ಇದ್ದಿದ್ದೆ ಅಲ್ರಿ, ನಾವು ಮಾಡಿರಲ್ಲ ಅಷ್ಟೇ. ಬೆಂಚು ಒತ್ಬೇಕು, ಹಿಂಗೆ ತುದಿ ಒತ್ಬೇಕಿಲ್ಲ, ಬಿಚ್ಕೊಳಕ. ಹೀಗೆ ಈಗ ಅಡ್ಡ ಇಟ್ಕೊಂಡು ಹೀಗ್ ಮಾಡಿದಾಗ, ಈಗ ನೋಡಿ ಹಿಂಗ್ ಈ ಬೆರಳು ಹಿಂಗ್ ಇಟ್ಕೊಂತೀರಲ್ಲ, ಇದು ಫೋರ್ಸ್ ಬರುತ್ತಲ್ಲ, ಬೆರಳಲ್ಲೇ ಮಾಡ್ಬೇಕು, ಹಸ್ತದಲ್ಲ. ಆಮೇಲೆ ಹಸ್ತ ಉಪಯೋಗಿಸ್ಬೇಕು ನೈಸ್ ಬರಕ್ಕೆ. ಈಗ ನೋಡಿ, ಈಗ ಕಲ್ತೆ. ಈಗ ಹೀಗ್ ಮಾಡಿ ಹೀಗ್ ಮಾಡಿ ಇಲ್ಲಿ ಒತ್ತಬೇಕು. ಒತ್ತದೇ ಇದ್ರೆ ಬಿಚ್ಕೊಳತ್ತೆ. ನೋಡಿ, ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಕೋಡ್ಬಳೆ ಹೊಸೆಯೋದು ಹೇಗೆ ಅಂತ ಕಲ್ತಂಗಾಯ್ತಲ್ಲ. ಎಷ್ಟು ಒಳ್ಳೆ ಐಡಿಯಾ ಹೇಳ್ಕೊಟ್ರಲ್ಲ ನೀವು ನಂಗೀಗ. ಅಷ್ಟೇ ನೋಡಿ, ಅದೆಷ್ಟು ಚೆನ್ನಾಗಿ ಮೂವ್ ಆಗುತ್ತೆ. ಒಂದೇ ಲೆವೆಲಲ್ಲಿ ಬರ್ತಾ ಇದೆಯಲ್ಲ ಕೋಡ್ಬಳೆ. ಈ ಕೈ ಅಂದಾಡ್ತಾ ಇರೋದ್ರಿಂದ ಬೇಗ ಮೂವ್ ಆಗುತ್ತೆ, ಬೇಗ ಹಸಿ. ಮತ್ತೀಗ ನೀವು ಪ್ಲಾಸ್ಟಿಕ್ ಹಾಕೊಂಡ್ರೆ ಜಾರ್ ಹೌದೌದು, ಮತ್ತೆ ನೈಸ್ ಆಗಿರೋದ್ರಿಂದ ಎಷ್ಟು ಫಾಸ್ಟ್ ಮಾಡ್ತಿದ್ದೀರಿ ನೋಡಿ ನೀವು ಕೋಡ್ಬಳೆನ. ಈಗ ನೋಡಿ, ನೀವು ಒಂದು 10 ನಿಮಿಷನೂ ಆಗಿಲ್ಲ, ಈಗ ಒಂದು 20 ಕೋಡ್ಬಳೆ ಹೊಸ್ತೀರಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಹೋಗಿತಾ ಇದೆ. ಎಣ್ಣೆ ಸಣ್ಣ ಮಾಡ್ಕೊಂಡಿದ್ದೀನಿ ಊರಿಗೆ. ಫಸ್ಟ್ 2 ಹಾಕಿ ತೆಕ್ಕೊಳ್ತೀನಿ.
ಎಣ್ಣೆ ಹದಕ್ ಬರ್ಬೇಕಲ್ಲ. ಹೌದಾ? ಹಾ ಹಾ. ಫಸ್ಟ್ ನೀವು ಅಷ್ಟು ಹಾಕಿದ್ರೆ ಎಣ್ಣೆ ತುಂಬಾ ಕಾದಿರ್ತಲ್ಲ, ಒಳಗಡೆ ಬೇಯಲ್ಲ. ಹೌದಾ? ಹಾ ಹಾ. ನೋಡಿ ಬೇಗ ಕಪ್ಪಾಗುತ್ತೆ. ಈಗ ಒಂದ್ಸಲ ನಾವು ಕರೆದ ಒಂದೆರಡು ತೆಕ್ಕೊಂಡ್ಬಿಟ್ರೆ ಆಮೇಲೆ ಒಂದೇ ಹದದಲ್ಲಿ ಇರುತ್ತೆ. ಹೌದಾ? ಈ ಲೆಕ್ಕಾಚಾರನೂ ಗೊತ್ತಿಲ್ಲಪ್ಪ. ನೋಡಿ ಬೇಗ ಕಪ್ಪಾಯ್ತು, ಬಟ್ ಇದು ಮೆತ್ತಗಾಗುತ್ತೆ. ಫಸ್ಟ್ ಕರ್ದಿದ್ದು ಒಂದೆರಡು. ಅದಕ್ಕೆ ಫಸ್ಟ್ ಕಾಯಿಸಿದ ತಕ್ಷಣ ತುಂಬಾ ಕಾದಿದ್ರೆ ಎಣ್ಣೆ ಹಾಕಿದ್ರೆ ಒಂದೆರಡು ಹಾಕಿ ತೆಕ್ಕೊಂಡ್ರೆ ಒಂದೇ ಹದದಲ್ಲಿ ಬರುತ್ತೆ. ಇದೆಲ್ಲ ನಿಮ್ಗೆ ಅವಾಗ ಕಲ್ತಿದ್ದ ನೀವು ನಿಮ್ಮ ದೊಡ್ಡವ್ರ ಹತ್ರ ಎಲ್ಲ? ಅಮ್ಮನ ಹತ್ರ ಅಂತಲ್ಲ, ಮಾಡ್ತಾ ನೋಡಿ ನಂಗೆ ಇದೆಲ್ಲ ಗೊತ್ತೇ ಇಲ್ಲ. ಫಸ್ಟ್ ಎಣ್ಣೆಗೆ ಎಷ್ಟು ಕರಿದು ಹಾಕ್ಬೇಕು ಅಂದ್ರೆ ನಮ್ಮಲ್ಲಿ ಏನ್ ಮಾಡ್ತಿದ್ರೆ ಫಸ್ಟ್ ಮಾಡಿರೋ ದೋಸೆ ಮಾತ್ರ ಅದೊಂದು ನೆನಪಿದೆ, ಅದು ತಿಂತಾ ಇರ್ಲಿಲ್ಲ. ಅದಕ್ಕೆ ಹೇಳೋದೇನ್ ಗೊತ್ತಾ, ಫಸ್ಟಿನ ದೋಸೆ ತಿಂದ್ರೆ ದಡ್ರಾಗ್ತಾರೆ ಅಂತ. ಸಣ್ಣ ಮಾಡಿದ್ರಲ್ಲ ಉರಿ, ಈಗ ಮತ್ತೆ ಅದೇ ಊರಿನ ದೊಡ್ಡ ಮಾಡಲ್ಲ, ದೊಡ್ಡ ಮಾಡ್ಕೊಂಡು ಎಣ್ಣೆ ಚೂರು ಬಿಸಿ ಆದ ತಕ್ಷಣ ಸಣ್ಣ ಮಾಡ್ಕೊಂಡಿರ್ಬೇಕು. ಸಣ್ಣ ಊರಲ್ಲಿ ಹಿಂಗ್ ತಿನ್ಸ್ತಾ ಆಗ್ತಿರ್ಬೇಕು. ಇಲ್ಲಾಂದ್ರೆ ಕೆಲವು ಸರಿ ಬೇಯಲ್ಲ ಅಲ್ವಾ. ಈಗ ಎಣ್ಣೆ ಜಾಸ್ತಿ ಇಟ್ರು ಫಸ್ಟ್ ಒಂದು 4 ಹಾಕ್ಬೇಕು ಕರಿಯಕ್ಕೆ. ಮಳೆ ಬರ್ತಾ ಇದೆ. ಕೊಬ್ಬರಿ ಎಣ್ಣೆ ಪರಿಮಳ ಬರ್ತಾ ಇದೆ. ಕೊಬ್ಬರಿ ಎಣ್ಣೆ ತುಂಬಾ ಪರಿಮಳ. ಫಸ್ಟ್ 4 ಕೋಡ್ಬಳೆ ಹಾಕಿದ್ರು, ಈಗ ಫ್ರೈ ಆಗಿದೆ, ತೆಗಿತಾರೆ. ಈಗ ಹಾಕ್ತೀನಿ. ಹಾ ಈಗ ಹಾಕ್ತೀರಾ? ಫುಲ್ ಹಾಕ್ತೀರಿ? ಈಗ ಒಂದು ಹದದಲ್ಲಿ ತೆಗ್ದಿದ್ದೀರಲ್ವಾ? ಹೌದಾ? ತಣದ್ಮೇಲೆ ಮತ್ತೊಂದ್ ಸ್ವಲ್ಪ ಗರಂ ಆಗ್ಬಿಡುತ್ತೆ ಅಲ್ವಾ? ಈಗ ಮುಗ್ಚಾಕ್ತೀರಾ ಹೇಗೆ? ಇಲ್ಲ, ಚೂರ ಅಂದ್ರೆ ಒಂದ್ಸರಿ ಬೇಯೋವರೆಗೂ ಸುಮ್ನೆ ಇದ್ಬಿಡ್ಬೇಕಲ್ಲ, ಚೂರು ಅಟ್ಟೆ ಈ ಕಡೆ ಸಟ್ಗ ಆಡ್ಸೋದಷ್ಟೇ. ಹಾ ಈಗ ಮುಗ್ಚಾಕಿದ್ರಲ್ಲ, ಈಗ ಆಗ್ತಾ ಬಂದಿದೆ. ಗುಳ್ಳೆ ಗುಳ್ಳೆ ಬಂದಿದೆ ನೋಡಿ. ಹಾ ಹಾ ಹಾ. ಗರಿಯಾಗಿರುತ್ತೆ. ಅದು ಎಣ್ಣೆ ಬಸಿಬೇಕಲ್ಲ, ಆದ್ರೆ ಇದು ಹೆಚ್ಚು ಎಣ್ಣೆ ಕುಡಿಯಲ್ಲ. ಯಾಕಂದ್ರೆ ನೀವು ಹಾಲ್ಕೆನೆ ಇದು ಎಣ್ಣೆ ಹಾಕಿ ಕೊಬ್ಬರಿ ಹಾಕಿರ್ತೀವಲ್ಲ. ರುಚಿ ರುಚಿಯಾದ ಕೋಡ್ಬಳೆ ರೆಡಿ ಆಯ್ತು. ಎಷ್ಟು ಹದವಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಇದನ್ನು ಕೊಬ್ಬರಿ ಎಣ್ಣೆಲಿ ಕರೆದಾಗ ತುಂಬ ಟೇಸ್ಟು. 1 ತಿಂಗಳವರೆಗೆ ಸಹಿತ ಇಟ್ಕೊಂಡು ತಿನ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.